ಲಿಫ್ಟ್ ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆಯ್ತು, ಸ್ಟಕ್ ಆಯ್ತು, ಸಿಗಾಕೊಂಡ್ಬಿಟ್ರು, ಆ ಟೈಮ್ ನಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಡೂಸ್ ಅಂಡ್ ಡೋಂಟ್ಸ್ ಏನು? ಸರ್, ಮೊದಲನೇದಾಗಿ ಎಲ್ಲರೂ ತಿಳ್ಕೊಳ್ಬೇಕಾಗಿರೋ ವಿಚಾರ, ಲಿಫ್ಟ್ ಹಾಕಿಸ್ಕೊಂಡವರು ಅಥವಾ ಲಿಫ್ಟ್ ಅಲ್ಲಿ ಟ್ರಾವೆಲ್ ಮಾಡಬೇಕಾಗಿರೋರು, ಮೊದಲನೇದಾಗಿ ಆ ತರ ಲಿಫ್ಟ್ ಸ್ಟ್ರಕ್ ಆಯ್ತು ಆ ಟೈಮಲ್ಲಿ ತುಂಬಾ ಶಾಂತವಾಗಿರಬೇಕು, ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬಾರ್ದು. ನಿಮ್ಗೆ ಅದರಲ್ಲಿ ಆಕ್ಸಿಜನ್ ಇರುತ್ತೆ, ಆ ತರ ನಿಮ್ಗೆ ಉಸಿರುಗಟ್ಟುವಂತದ್ದು ಏನು ಇರಲ್ಲ. ಎರಡನೇದು ಅಲ್ಲಿ ಅಲಾರಾಮ್ ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ ಸಹಾಯಕ್ಕೆ ನೀವು ಕೇಳಬಹುದು. ಮೂರನೇದು ಯಾರಿಗೆ ಹೋಗುತ್ತಲ್ಲ ಮತ್ತು ಅಲಾರಾಮ್ ಬಟನ್ ಪ್ರೆಸ್ ಮಾಡಿದಾಗ ಕೆಳಗಡೆ ಸೆಕ್ಯೂರಿಟಿ ಯಾರಿದ್ದಾರೆ ಅಲ್ಲಿ ಬಜರ್ ಆಗುತ್ತೆ, ಸೌಂಡ್ ಬರುತ್ತೆ, ಬಿಲ್ಡಿಂಗ್ ಅಲ್ಲಿರೋ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅವರು ಸೇಫ್ಟಿ ಲಾಕ್ ತಗೊಬಂದ್ಬಿಟ್ಟು ನಿಮ್ಮನ್ನ ಅಲ್ಲಿಂದ ಬಿಡಿಸುವಂತ ಅಥವಾ ಹೊರಗಡೆ ತಗೊಬರುವಂತ ಕೆಲಸ ಮಾಡಬಹುದು. ಇಲ್ಲದೆ ಹೋದಲ್ಲಿ ನೀವು ಫೋನ್ ನಿಂದ ನಿಮ್ಮ ಸ್ವಂತದವರು ಯಾರಿದ್ದಾರೆ ಆ ಬಿಲ್ಡಿಂಗ್ ಅಲ್ಲಿ ಅವ್ರಿಗೆ ಕಾಲ್ ಮಾಡಬಹುದು. ಆಮೇಲೆ ಇಮಿಡಿಯೇಟ್ ಆಗಿ ಅಲ್ಲಿ ಇನ್ಸ್ಟ್ರಕ್ಷನ್ ಚಾರ್ಟ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ನ ಮೆನ್ಷನ್ ಮಾಡಿರ್ತಾರೆ ಎಲ್ಲಾ ಕಂಪನಿಯವರು, ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ಸಹಾಯಕ್ಕೆ ಕರೀಬಹುದು ಅವರನ್ನು. ಆಮೇಲೆ ಯಾವುದೇ ಕಾರಣಕ್ಕೂ ಲಿಫ್ಟ್ ಡೋರ್ ಅನ್ನ ಫೋರ್ಸ್ಫುಲಿ ಓಪನ್ ಮಾಡುವಂತದ್ದು ಮಾಡಲೇಬಾರದು. ಇದು ತುಂಬಾ ಡೇಂಜರಿಯಸ್. ಒಂದ್ ವೇಳೆ ಡೋರ್ ಓಪನ್ ಆಗಿ ನೀವು ಹೊರಗಡೆ ಬರುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಆ ಮೂಮೆಂಟ್ ಅಲ್ಲಿ ಪವರ್ ಬಂದ್ಬಿಡ್ತು, ಲಿಫ್ಟ್ ಆಮೇಲೆ ಮೂವ್ಮೆಂಟ್ ಆಗುತ್ತೆ, ಇದು ತುಂಬಾ ಸೀರಿಯಸ್ ಮ್ಯಾಟರ್ ಆಗ್ಬಿಡುತ್ತೆ, ತುಂಬಾ ಕಷ್ಟ. ಆ ತರ ಮಾಡಲೇಬಾರದು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.